ವಿಸಿಎನ್ ಡಾಕ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಆರೋಗ್ಯ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಏಪ್ರಿಲ್ 12ರಂದು ಬೆಳಿಗ್ಗೆ 7 ಗಂಟೆಗೆ ವಾಕ್ದಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರಾದ ಡಾಕ್ಟರ್ ವಿ ಸೋಮಣ್ಣ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಅಲ್ಲಮ್ಮ ಸೇರಿದಂತೆ ಹಲವಾರು ಗಣ್ಯರು ಗೌರವ ಅತಿಥಿಗಳಾಗಿ ಭಾಗವಹಿಸಿದ್ದರು. ವಿಸಿಎನ್ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೋಜಮ್ಮ ಎಂಎನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ವಾಕ್ಥಾನ್ಗೆ ವಿಜಯನಗರದ ಗಾಯತ್ರಿ ಆಸ್ಪತ್ರೆಯಿಂದ ಧ್ವಜಾರೋಹಣಕ್ಕೆ ಚಾಲನೆ ನೀಡಲಾಯಿತು. ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ಸಾರ್ವಜನಿಕರಲ್ಲಿ ಹರಡುವುದು ಮತ್ತು ಸಮುದಾಯದ ಆರೋಗ್ಯವನ್ನ ಉತ್ತೇಜಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ವೈದ್ಯರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಂಕರಲಿಂಗಯ್ಯ ಸ್ಥಾಪಕ ಅಧ್ಯಕ್ಷರು, ಡಾಕ್ಟರ್ ರಾಜು ಎಸ್ ಮಾಜಿ ಅಧ್ಯಕ್ಷರು ಹಾಗೂ ಸಾಮಾಜಿಕ ಸೇವಾ ಸಮಿತಿಯ ಅಧ್ಯಕ್ಷರು, ವಿಸಿಎನ್ ಡಾಕ್ಟರ್ ಎಚ್ಆರ್ಎಸ್ ಮೂರ್ತಿ ಸ್ಥಾಪಕ ಖಜಾಂಚಿ, ಡಾಕ್ಟರ್ ವೆಂಕಟರಾಮ ಮೈಸೂರು ಸ್ಥಾಪಕ ಸದಸ್ಯರು, ಡಾಕ್ಟರ್ ಬಿಎಸ್ ಚಂದ್ರಶೇಖರ್ ಅಧ್ಯಕ್ಷ ನಿಯುಕ್ತರು, ಡಾಕ್ಟರ್ ಆಶಾ ನಾಗರಾಜ್ ಮಾಜಿ ಉಪಾಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ಕಾರ, ನಾನು ಡಾಕ್ಟರ್ ವೆಂಕಟರಾಮ ಮೈಸೂರು, ಚರ್ಮರೋಗ ತಜ್ಞ. ನಮ್ಮ ವಿಸಿಎನ್ ಡಾಕ್ಟರ್ಸ್ ಅಸೋಸಿಯೇಷನ್ ವಿಜಯನಗರ ಚಂದ್ರ ಲೇಔಟ್ ನಾಗರಭಾವಿ ಅಸೋಸಿಯೇಷನ್ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಜನಗಳಿಗೆ ಎಕ್ಸರ್ಸೈಸ್ ಬಗ್ಗೆ ಅರಿವು ಮೂಡಿಸೋದಕ್ಕೆ. ಈಗ ನಮ್ಮ ಸಮಾಜದಲ್ಲಿ ನಾನ್ ಇನ್ಫೆಕ್ಷಿಯಸ್ ಡಿಸೀಸಸ್ ಅದು ಜಾಸ್ತಿ ಆಗ್ತಾ ಇದೆ. ಮುಂಚೆಲ್ಲ ಇನ್ಫೆಕ್ಷನ್ಸ್ ಇತ್ತು, ಟೈಫಾಯ್ಡು, ಡೆಂಗು ಆತ. ಈಗ ಅದರ ಜೊತೆಗೆ ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ಹಲವಾರು ರೋಗ ರುಜಿನಗಳು, ಡಯಾಬಿಟಿಸು, ಬ್ಲಡ್ ಪ್ರೆಷರು, ಸ್ಟ್ರೋಕು ನೀವೆಲ್ಲ ಕೇಳ್ತಿರ್ಬೋದು. ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ ಆಗೋದು, ಈ ಥರದ್ದೆಲ್ಲ ಬರ್ತಾಯಿದೆ. ಅದನ್ನು ತಪ್ಪಿಸೋಕ್ಕೆ ವ್ಯಾಯಾಮ ಮುಖ್ಯ. ದೇಹನ ತೂಕನ ಸರಿಯಾಗಿ ಮ್ಯಾನೇಜ್ ಮಾಡೋದು ಮುಖ್ಯ. ದೇಹದ ತೂಕಕ್ಕೆ ಹಲವಾರು ಟ್ರೀಟ್ಮೆಂಟ್ಗಳಿದೆ, ಔಷಧಿಗಳು ಬಂದಿದೆ. ಈಗೆಲ್ಲ ನೀವು ಕೇಳಿರ್ಬೋದು, ಒಸೆಂಪಿಕ್, ಮಂಜಾರೋ ಅಂತೆಲ್ಲ ಔಷಧಿಗಳು. ಅದ್ರ ಜೊತೆಗೆ ಆಪರೇಷನ್ಗಳಿದೆ, ಲೈಪೋಸೆಕ್ಷನ್, ಬ್ಯಾರಿಯಾಟ್ರಿಕ್ ಸರ್ಜರಿ. ಆದರೆ ನಾವೇ ಮಾಡ್ಕೋಬೋದಾದಂಥದ್ದು ವ್ಯಾಯಾಮ. ರೆಗ್ಯುಲರ್ ಆಗಿ ವಾಕ್ ಮಾಡೋದು, ಜಾಗಿಂಗ್ ಮಾಡೋದು, ಎಕ್ಸರ್ಸೈಸ್ ಮಾಡೋದು. ಇದರಿಂದ ನಮ್ಮ ದೇಹದ ತೂಕನ ಸರಿಯಾಗಿ ಹದ್ದವಸ್ತಲ್ಲಿ ಇಟ್ಕೊಂಡ್ರೆ ಈ ಥರದ ಹಲವಾರು ರೋಗ ರುಜಿನಗಳು ತಪ್ಪುತ್ತೆ. ಅದನ್ನು ಅರಿವು ಮೂಡಿಸೋಕ್ಕೆ ನಮ್ಮ ಡಾಕ್ಟ್ರುಗಳು ಇವತ್ತೆಲ್ಲ ನಾವು ಇಲ್ಲಿಂದ ವಿಜಯನಗರದಿಂದ ಶುರು ಮಾಡಿ ನಾಗರಭಾವಿ ತನಕ ವಾಕಥಾನ್ ಮಾಡ್ತಾಯಿದ್ದೀವಿ. ಸೊ ಇದ್ರ ಮೂಲಕ ಎಲ್ರಿಗೂ ಸಂದೇಶ ಕೊಟ್ಟು ನಿಮ್ಮ ಫಿಟ್ನೆಸ್ ಕಡೆ, ಈ ಆಧುನಿಕ ಜೀವನದ ಭರಾಟೆಯಲ್ಲಿ ಫಿಟ್ನೆಸ್ ಮರಿಬೇಡಿ. ಒಂದು ಅರ್ಧ ಗಂಟೆ, 1 ಗಂಟೆ ಅದನ್ನು ತೆಗೆದಿಡಿ, ಕೆಲಸಗಳು ಮಾಡಿ. ಎಲ್ಲ ಕೂತ್ ಕಡೆನೇ ಆಗಬೇಕು ಅನ್ನೋ ಸಮಾಜದಲ್ಲಿ ಎಕ್ಸರ್ಸೈಸ್ ಮಾಡೋದು ಬಹಳ ಮುಖ್ಯ. ಈ ಸಂದೇಶ ಕೊಡಬೇಕು. ನಮಸ್ಕಾರ. ನಾನು ಡಾಕ್ಟರ್ ಭೋಜಮ್ಮ, ಐ ಆಮ್ ಅ ಫಿಸಿಷಿಯನ್. I am the president of this VCN association, ವಿಜಯನಗರ್ ಚಂದ್ರ ಲೇಔಟ್ ನಾಗರಭಾವಿ ಡಾಕ್ಟರ್ಸ್ ಅಸೋಸಿಯೇಷನ್. ನಾವು ಇದನ್ನು 2018 ಸ್ಥಾಪಿಸಿದ್ವಿ ಫಾರ್ ವೇರಿಯಸ್ ರೀಸನ್ಸ್. ಒನ್ ಈಸ್ ಟು ಕ್ರಿಯೇಟ್ ಅವೇರ್ನೆಸ್ ಆಫ್ ಹೆಲ್ತ್ ಅಮಂಗ್ ಪಬ್ಲಿಕ್, ದೆನ್ ಡಾಕ್ಟರ್ಸ್ದು ಸೌಹಾರ್ದತೆ ಒಂದು ಹೆಚ್ಚಾಗಲಿ ಅಂತ ಒಂದು. ಆಮೇಲೆ ಡಾಕ್ಟರ್ಸ್ಗೇನಾದರೂ ಪ್ರಾಬ್ಲಮ್ ಆದರೆ ವಿ ಇಂಟರ್ವೀನ್ ಫಾರ್ ದಿಸ್. ಆ್ಯಂಡ್ ಟುಡೇ ಇವತ್ತು ವಾಕಥಾನ್ ಮಾಡ್ತಾಯಿದ್ದೀವಿ, ವರ್ಲ್ಡ್ ಹೆಲ್ತ್ ಡೇ. ಅದರ ಸಲುವಾಗಿ ಸುಮಾರು 300-400 ಜನ ಸೇರ್ತಾ ಇದ್ದೀವಿ. ಅಬೌಟ್ 5 ಕಿಲೋಮೀಟರ್ಸ್ ವಾಕ್. ಥ್ಯಾಂಕ್ ಯು. ಇದು ವಿಸಿಎನ್ ವಿಜಯನಗರ ಚಂದ್ರ ಲೇಔಟ್ ನಾಗರಭಾವಿ ಡಾಕ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ನು. ಇದು ನಾವು 8 ವರ್ಷಗಳ ಹಿಂದೆ ಸ್ಥಾಪಿಸಿದಂಥ ಸಂಸ್ಥೆ. ಈ ಸಂಸ್ಥೆ ಸ್ಥಾಪಿಸಿದ ಉದ್ದೇಶ ಒಂದು, ವೈದ್ಯರ ಮಧ್ಯೆ ಸೌಹಾರ್ದ, ವೈದ್ಯರು ಮತ್ತು ಸಾರ್ವಜನಿಕರ ಮಧ್ಯೆ ಬಾಂಧವ್ಯ ಮತ್ತು ಸೈಂಟಿಫಿಕ್ ನಾಲೆಡ್ಜ್ ಇಂಪ್ರೂವ್ಮೆಂಟ್. ಸೊ ಅಪ್ಡೇಟ್ಸ್ ಇರುತ್ತೆ ಅದು. ಮತ್ತು ವೈದ್ಯರು ಬರೀ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡೋದಲ್ದಲೇ ನಾವು ವಿ ನೀಡ್ ಟು ಗೋ ಟು ದ ಪಬ್ಲಿಕ್. ಸೊ ಈ ಸಂಸ್ಥೆ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದೆ. ಮೊದಲಾಗಿ ನಾವು ವಿಸಿಎನ್ ಗೋಸ್ ಟು ಸ್ಕೂಲ್, ಸೊ ಕ್ಯಾಚ್ ದಮ್ ಯಂಗ್. ಸೊ ಮಕ್ಕಳಿಗೆ ಚಿಕ್ಕದ್ರಲ್ಲೇ ಆರೋಗ್ಯದ ಬಗ್ಗೆ ಮಾಹಿತಿ ನೋಡೋದಕ್ಕೆ, ಬರೀ ಕ್ಲಿನಿಕ್ಕಿಗೆ ಬಂದಾಗ ನಾವು ಅವ್ರಿಗಷ್ಟೇ ಹೇಳೋದಲ್ದಲೇ, ಸೊ ಕ್ಲಿನಿಕ್ಕಿಗೆ ಬರೋ ಮಕ್ಕಳಿಗಿಂತ ಮುಂಚೆ ಅವರಿಗೆ ಪ್ರಿವೆಂಟಿವ್ ಮೆಥಡ್, ಅವರಿಗೆ ರೋಗ ನಿರೋಧಕ ಶಕ್ತಿ ಹೇಗೆ ಇಂಪ್ರೂವ್ ಆಗಬೇಕು, ಸ್ಕ್ರೀನ್ ಅಡಿಕ್ಷನ್ ಹೇಗೆ ಇಂಪ್ರೂವ್ ಆಗಬೇಕು ಅಂತೇಳಿ
VCN ಗೋಸ್ ಟು ಸ್ಕೂಲ್ ಅಂತ ಒಂದು ಕಾರ್ಯಕ್ರಮಗಳನ್ನು ಸ್ಟಾಪ್ ಮಾಡಿ ನಮ್ಮ ವಿಜಯನಗರ ಜನರಲ್ ಲೇಔಟ್ ನಾಗರಬಾವಿ ಎಲ್ಲ ಶಾಲೆಗಳಿಗೂ ರೀಚ್ ಆಗಬೇಕು ಅಂತೇಳಿ ಈಗ ಆಲ್ಮೋಸ್ಟ್ ಸರಿಸುಮಾರು 18-20 ಶಾಲೆಗಳೆಲ್ಲ ಆಗಲೇ ಈಗ ಕಾರ್ಯಕ್ರಮಗಳು ಮಾಡಿದ್ದೀವಿ. ಸೊ ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಅಪ್ಥಲ್ಮಾಲಜಿಸ್ಟು, ಆರ್ಥೋಪೆಡಿಷಿಯನ್ನು, ಗೈನಕಾಲಜಿಸ್ಟು, ಫಿಸಿಷಿಯನ್ನು, ಸೊ ವಿ ಆರ್ ರೀಚಿಂಗ್ ದೆಮ್. ನೆಕ್ಸ್ಟ್ ಇನ್ನೊಂದು ಕಾರ್ಯಕ್ರಮ ಸಂಘದ ವತಿಯಿಂದ ಪೌರಕಾರ್ಮಿಕರಿಗೆ ಸಹಾಯ, ಅಂದರೆ ಪೌರಕಾರ್ಮಿಕರ ಹೆಲ್ತ್. ಸೊ ನಾವು ಬರೀ ಅವರದ್ದು ಸೇವೆ ಪಡೆದಿರ್ತೀವಿ. ಸೊ ಆ್ಯಸ್ ಎ ವೈದ್ಯರು ಏನು ಕೊಡ್ತಿದ್ದೀವಿ ಅಂತೇಳಿ ವಿ ಆರ್ ಗೋಯಿಂಗ್ ಟು ರೀಚ್ ಈಚ್ ವಾರ್ಡನ್ನು ಡಿವೈಡ್ ಮಾಡಿ ವಾರ್ಡ್ಗಳಲ್ಲಿ ಪೌರಕಾರ್ಮಿಕರಿಗೆ ಅವರ ಹೆಲ್ತ್ ಚೆಕ್ ಮಾಡಿ ನಮ್ಮ ಕೈಲಿ ಅವ್ರಿಗೆ ಎಷ್ಟಾಗುತ್ತಷ್ಟು ಇವನ್ ಔಷಧಿ ಉಪಚಾರವನ್ನು ಕೊಟ್ಟು ಸರ್ಜರಿಗೂ ಎಷ್ಟಾಗುತ್ತಷ್ಟು ಸಹಕಾರ ಮಾಡೋದು, ಇದನ್ನು ಈ ಸಂಘ ಸಂಸ್ಥೆ ಮಾಡ್ತಾಯಿದ್ದೀವಿ. ಅದಾದಮೇಲೆ ಎವ್ರಿ ಮಂತ್ ಸೇಮಿ, ಅಂದರೆ ನಾವು ಸಾರ್ವಜನಿಕ ಹೋಗೋದಲ್ದಲೇ ಎಮಾಂಗ್ ಅವರ್ ಸೆಲ್ಸ್. ಸೊ ಬೇರೆ ಬೇರೆ ಬ್ರ್ಯಾಂಚ್ಗಳಿರುತ್ತೆ, ಬೇರೆ ಬೇರೆ ಬ್ರ್ಯಾಂಚ್ಗಳಲ್ಲಿ ಅಡ್ವಾನ್ಸ್ಮೆಂಟ್ ಎವ್ರಿ ವೀಕ್ ಎವ್ರಿ ಡೈಲಿ ಬೇಸಿಸಲ್ಲಿರುತ್ತೆ. ಸೊ ಶೇರಿಂಗ್ ನಾಲೆಡ್ಜ್, ಸೊ ವಿ ಆರ್ ಕ್ರಿಯೇಟೆಡ್ ಅ ಕಾಮನ್ ಪ್ಲ್ಯಾಟ್ಫಾರ್ಮ್ ಟು ಶೇರ್ ನಾಲೆಡ್ಜ್, ಅದನ್ನು ಮಾಡ್ತಾಯಿದ್ವಿ ಸಂಘದ ವತಿಯಿಂದ. ಗೌರ್ಮೆಂಟ್ ಸ್ಕೂಲ್ಸಿಗೆ ಹೋಗಿ ಫ್ರೀ ಹೆಲ್ತ್ ಚೆಕಪ್. ಸೊ ಫ್ರೀ ಹೆಲ್ತ್ ಚೆಕಪ್ ಮಾಡಿ, ಏಕೆಂದರೆ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇರುತ್ತೆ. ಅದನ್ನು ಅರ್ಲಿ ರೆಕಗ್ನೈಸ್ ಮಾಡಿದರೆ ಡಿಫಾರ್ಮಿಟಿ ಅವಾಯ್ಡ್ ಆಗಿಬಿಡುತ್ತೆ. ಸೊ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಮ್ಮ ಏರಿಯಾದಲ್ಲಿರೋ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳನ್ನು ರೀಚ್ ಆಗೋ ಉದ್ದೇಶ ಇಟ್ಕೊಂಡಿದ್ದೀವಿ. ಈಗಾಗಲೇ ಆ ಥರ 2-3 ಗೌರ್ಮೆಂಟ್ ಸ್ಕೂಲ್ಗಳು ಶುರು ಮಾಡಿದ್ದೀವಿ. ಸೊ ವಿ ಆರ್ ರೀಚಿಂಗ್ ದಿಸ್. ಇವತ್ತಿನ ಕಾರ್ಯಕ್ರಮದ ಉದ್ದೇಶ, ಸೊ ವರ್ಲ್ಡ್ ಹೆಲ್ತ್ ಡೇ ಅದು ಏಪ್ರಿಲ್ 7ನೇ ತಾರೀಕಿದೆ. ಸೊ ಏಪ್ರಿಲ್ 7ನೇ ತಾರೀಕು ಅವತ್ತು ಮಾಡೋ ಉದ್ದೇಶ ಇತ್ತು. ಬಟ್ ಆದರೆ ಅವತ್ತು ಬ್ಯುಸಿ ಡೇ, ವೀಕ್ ಡೇ ಇರೋದ್ರಿಂದ ಡಾಕ್ಟರ್ಸ್ಗಳು ಬರೋದು ಕಷ್ಟ. ಅದ್ರ ಮೇಲೆ ಸಾರ್ವಜನಿಕರಿಗೆ ಅದನ್ನು ತೊಂದರೆ ಆಗುತ್ತೆ, ಟ್ರಾಫಿಕ್ ಇರುತ್ತೆ ಅಂತೇಳಿ ವಿ ಥಾಟ್ ವಿಲ್ ಆರ್ಗನೈಸ್ ನೆಕ್ಸ್ಟ್ ಸಂಡೇ ಅಂತೇಳಿ 12ನೇ ತಾರೀಕು ಇವತ್ತು ಏಪ್ರಿಲ್ 12 ಆರ್ಗನೈಸ್ ಮಾಡಿದ್ದೀವಿ. ಇದರ ಉದ್ದೇಶ ನಮ್ಮದು ಡಾಕ್ಟರ್ಸು ಮತ್ತು ನಮ್ಮ ಡೆಂಟಲ್ ಸಹೋದ್ಯೋಗಿಗಳಿದ್ದಾರೆ. ಸೊ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಮೌತ್. ಸೊ ಇಫ್ ಯು ಕೀಪ್ ಯುವರ್ ಫುಡ್ ಹೆಲ್ದಿ, ಮೌತ್ ಹೆಲ್ದಿ, ಎವ್ರಿಥಿಂಗ್ ವಿಲ್ ಬಿ ಗುಡ್. ಸೊ ಅವರು ಸಹ ಇದರಲ್ಲಿ ಸಂಘದಲ್ಲಿ ತುಂಬ 8 ವರ್ಷಗಳಿಂದ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಸೊ ಇವತ್ತು ನಾವು ಈ ರ್ಯಾಲಿ ಇಲ್ಲಿ ಗಾಯತ್ರಿ ಹಾಸ್ಪಿಟಲ್, ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಡಾಕ್ಟರ್ ಸುನೀಲ್ ಸರ್ ವಾಸ್ ದ ಕೀ ಮೆಂಬರ್ ಟು ಫೌಂಡ್ ದಿಸ್ ಆರ್ಗನೈಸೇಷನ್. ಸೊ ಅವರ ನೆನಪನ್ನು ಸಹ ಮಾಡಿಕೊಂಡು ಅವರ ಒಂದು ಬೆನ್ನೆಲುಬು ನಮಗೆ ಸಹಕಾರ. ಈಸ್ ನಾಟ್ ಹಿಯರ್ ಬಟ್ ಈಸ್ ದೇರ್ ವಿತ್ ಅಸ್ ಆಲ್ವೇಸ್. ಸೊ ಅದರಿಂದ ಇಲ್ಲಿಂದ ಶುರು ಮಾಡಿ ನಾವು ವಿಜಯನಗರ ಜನರಲ್ ಲೇಔಟು ನಾಗರಬಾವಿ ಹೋಗಿ ನೆಕ್ಸ್ಟ್ ಇನ್ನೊಂದು ಹಾಸ್ಪಿಟಲ್ ಹತ್ರ ತಲುಪ್ಕೊಳ್ತೀವಿ. ಸೊ ಇದು ಆನ್ ದ ವೇ ಜನರಿಗೆ ಅವರ ಪಾಂಪ್ಲೆಟನ್ನು ಡಿಸ್ಟ್ರಿಬ್ಯೂಷನ್ ಮಾಡೋದು, ಅವ್ರದ್ದು ಏನಾರ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋದು, ಇದು ಸಂಘದ ಉದ್ದೇಶ. ಸೊ ನಾವು ಪ್ರೆಸಿಡೆಂಟ್ ಡಾಕ್ಟರ್ ಭೋಜಮ್ಮ ಮೇಡಮ್ ಅವರು. Good morning, everybody. I'm very happy to be amidst of all our VCN group, and I am very thankful for having given me the opportunity to do the inauguration of the walkathon, and I wish all success and also more promotion for further things of this year. And many of my friends are here. I have been in this locality for the last 40 years. I know most of the people here, and I am almost 81 years, and I am very happy to participate in this association. Once again thankful for the VCN association. ಯಾವುದೋ ಒಂದು ಇನ್ಫ್ಲೂಯೆನ್ಸ್ ತರೋದು, ಆದರೆ ಭಾರತ ಸರ್ಕಾರ ಕೆಲವಾರು ನಿಬಂಧನೆಗಳನ್ನು ತಂದಿದೆ. ರಾಜ್ಯ ಸರ್ಕಾರಗಳು ಕೂಡ ಮಾಡ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಬಹುತೇಕರು ಸರ್ಕಾರದಲ್ಲಿ ಕೆಲಸ ಇಲ್ಲದೆ ಇರ್ತಕ್ಕಂಥ ಬಂದಿರೋದು 1% ಇರ್ಬೋದು. ಬಟ್ ಇವರೆಲ್ಲರೂ ನಿಮ್ಮ ಕಾಲ ಮೇಲೆ ನೀವೇ ನಿಂತು ಇವತ್ತು ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇಂಥ ಒಂದು ಅವಿಸ್ಮರಣೀಯವಾದ ಕಾರ್ಯದಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮ ಸಂಘದ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ನಿಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೀನಿ. ಬೆಂಗಳೂರು ಬೆಳೀತಾ ಇದೆ. ರಾಷ್ಟ್ರದ ನಗರದಲ್ಲಿ ಬೆಂಗಳೂರಿನಷ್ಟು ಫಾಸ್ಟೆಸ್ಟ್ ಸಿಟಿ ಇನ್ನೊಂದಿಲ್ಲ. ನಾನು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಆದಂಥ ಒಂದು ಅನಾಹುತದಲ್ಲಿ ಎಲ್ಲೋ ಒಂದು 2%, 1% ಹಣಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಉದಾಹರಣೆಗಳು ಇರ್ಬೋದು. ಆದರೆ ಅವತ್ತೇನಾದರೂ ವೈದ್ಯರು ನಮಗೂ ಕೂಡ ಬರ್ತದೆ ಅನ್ನುವ ಒಂದೇನಾದರೂ ಭಾವನೆ ಇಟ್ಕೊಂಡು ಮನೆಯಿಂದ ಈಚೆ ಬರಲಿಲ್ಲ ಅಂದರೆ ವಾಟ್ ಈಸ್ ದಿ ಫೇಟ್ ಆಫ್ ದಿ ಇಂಡಿಯನ್ಸ್? ಈ ದೇಶ ಯಾವ ರೀತಿ ಹೋಗ್ತಾ ಇತ್ತು, ಈ ದೇಶದ ವ್ಯವಸ್ಥೆ ಏನಾಗ್ತಾ ಇತ್ತು, ಈ ದೇಶವನ್ನು ಯಾವ ರೀತಿ ನಾವು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯತೆ ಇರಲಿಲ್ಲ. ಇದೆಲ್ಲವನ್ನು ಕೂಡ ಚಿಂತನೆ ಮಾಡ್ತಕ್ಕಂಥದ್ದು ನಮ್ಮಂಥವ್ರಿಗೆ ಅಲ್ಪ ಸ್ವಲ್ಪ ಸಮಾಜವನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥದಕ್ಕೆ ನಿಮ್ಮ ಕರ್ತವ್ಯ ಪ್ರಜ್ಞೆ, ನಿಮ್ಮ ಕಾಯಕ ನಿಷ್ಠೆ, ನೀವು ನಡ್ಕೊಳ್ತಕ್ಕಂಥ ರೀತಿ ಇದೆಯಲ್ಲ, ಇದು ಅವಿಸ್ಮರಣೀಯ. ಇದಕ್ಕೋಸ್ಕರವಾಗಿ ನಾವು
ಇಂಥ ಒಂದು ಸಂದರ್ಭದಲ್ಲಿ ನಾನು ಬರಬೇಕು ಬರಬಾರ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಕರ್ತವ್ಯವನ್ನು, ನಿಮ್ಮ ಕರ್ತವ್ಯದ ವ್ಯವಸ್ಥೆಯನ್ನು, ನಿಮ್ಮ ದೂರದೃಷ್ಟಿಯನ್ನು ಕೇವಲ ಓದಿನಿಂದ ಬರ್ತಕ್ಕಂಥದಕ್ಕಿಂತ ಹೆಚ್ಚಾಗಿ ಅನುಭವದಿಂದ ಬರ್ತಕ್ಕಂಥ ಕೆಲವಾರು ಕ್ಷಣಗಳನ್ನು ನಾನು ಹತ್ತಿರ ಬಲ್ಲವನಾಗಿದ್ದೇನೆ. ಆದ್ದರಿಂದ ತಮ್ಮ ಈ ಒಂದು ಒಳ್ಳೆಯ ಕೆಲಸ ನಾವೆಲ್ಲರಿಗೂ, ನೀವೆಲ್ಲ ಬೇರೆ ಬೇರೆಯವ್ರಿಗೆ ಆರೋಗ್ಯವಂತರಾಗಿರುವಾಗ ನೀವುಗಳು ಕೂಡ ಆರೋಗ್ಯವಂತರಾಗಿರಬೇಕು ಅನ್ನುವ ನಿಮ್ಮ ದೂರದೃಷ್ಟಿಗೆ ನಮಗೆ ಎಷ್ಟು ಇರ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಎಷ್ಟೇ ಡಾಕ್ಟ್ರು ಬುದ್ಧಿವಂತರಾದರೂ ಆ ಪೇಷಂಟು ಆ ಟೈಮ್ನಲ್ಲಿ, ಆ ವೇಳೆಯಲ್ಲಿ, ಆ ಕ್ಷಣಗಣದಲ್ಲಿ ಅವನ ಒಂದು ಚೀರಾಟ ನೋವನ್ನು ಅರ್ಥ ಮಾಡಿಕೊಂಡು ಮಾನವೀಯತೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಡಾಕ್ಟ್ರಿಂದ ನಾನು ಕಲಿಬೇಕಾದಂಥ ಅನೇಕ ಸಂದೇಶಗಳಿದೆ. ಈ ಸಂದೇಶಗಳನ್ನು ನಾವು ಮೈಗೂಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ನಿಮ್ಮ ಇವತ್ತಿನ ಕಾರ್ಯಕ್ರಮ ಒಂದು ಯಶಸ್ಸನ್ನು ಕೊಡಲಿ. ದೇಶ ಇದ್ದರೆ ಮಾತ್ರ ನಾವು ದೇಶದ ವ್ಯವಸ್ಥೆಯನ್ನು ಬಲಪಡಿಸ್ತಕ್ಕಂಥದ್ದಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಹಲವಾರು ಸವಾಲುಗಳಿಗೆ ಪ್ರಾಯಶಃ ನಿಮಗೆ ಯಾವ ರೀತಿ ಧನ್ಯವಾದಗಳು ಸಮರ್ಪಣೆ ಮಾಡಬೇಕು ಗೊತ್ತಿಲ್ಲ.